ಪೂರ್ವಿ ಅಯ್ಯಯ್ಯೋ ಅದೇ ಒಂದೊಂದ್ಸತಿ ನಡೀತದೆ, ಸಿಂಪಲ್ ಆಗಿ ನಡೀತದೆ. ನೋಡ್ಕೊಳ್ಳಿ, ಈಗ ಇಲ್ಲಿ ಗಂಟ ಕಳ್ಳಾಟ ಆಡ್ತಾನೆ, ಈಗ ಹೋಯ್ತಾನೆ ಅವನು. ಇಲ್ಲಿ ನಡಿ, ಇಲ್ಲಿ ಏನಪ್ಪ ಗುಂಡ ಎಂಜಾಯ್ಮೆಂಟ್ ಮಾಡ್ದನಾ? ಗುಂಡು ದಾರಿ ಇಲ್ವಾ ಅಲ್ಲಿ? ಎಂಟು ದಾರಿ ಇದು. ಗುಂಡು ಗುಂಡು ಮರಿ ಎಂಜಾಯ್ ಮಾಡಿದ್ದ. ಆಗಿದೆ ರೆಡ್ಡುಗೆ ಕಾಫಿ ಬೀಜ ಅನ್ಸುತ್ತೆ. ಚೆನ್ನಾಗಿರ್ಲಿ, ನನ್ನ ಕೈಲಾದ ಹೆಲ್ಪ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಆಂಟಿ. ಅವ್ರ ವ್ಲಾಗಲ್ಲಿ ನಾವೇ ಮಾತಾಡ್ತೀವಿ. ಸ್ಟಾರ್ ಫ್ರೂಟ್ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ರಾಯರಿಗೆ ಸೊ ರೆಡಿಯಾಗಿ ಹೊರಡ್ತಿರೋದು. ಟೈಮ್ ಆಯ್ತು, ಬಾ ಬಾಟ್ಲಿ ಎತ್ಕೊ ನಡಿ, ಅಲ್ಲಿ ಮಾಡ್ಕೊ ಗುಣ್ಣು ಕರ್ಕೊಂಡು ನಡಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಇವತ್ತೊಂದು ಪ್ಲೇಸಿಗೆ ಹೋಗ್ತಾ ಇರೋವಂಥದ್ದು. ಸೊ ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಕತೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಓ, ಏನು ದಿನ ಹೋಗ್ಬಿಟ್ಟು ತಗೋತಿಯಲ್ಲ ನೀನು, ಯಾವಾಗಲೂ ತಗೊಳ್ಳೋದು ಅಂತ ಹೇಳ್ತೀಯ. ಪಾಪ ನನ್ನ ಮಮ್ಮಿ ಮಾಡೋದೇ ಇಲ್ಲ, ಇವನು ದಿನ ಹೋಗಿ ಹೋಟ್ಲಲ್ಲಿ ತಗೋತಾರೆ. ಯಾವ ಅಪರೂಪಕ್ಕೆ ತಗೊಬಿಟ್ರೆ ನಿನ್ನೇ ನೋಡ್ಕೊಂಡು ಕೂತಿರ್ತಾರೆ ಅವ್ರು. ಇನ್ನೇನು ಕೆಲಸ ಇಲ್ಲ ಹೋಟ್ಲವ್ರಿಗೆ. ಉಂಡು ಏನು ಮಲ್ಕೊಳ್ಳೋಣ? ಮ್ಯಾಟ್ ಕೆಳಗಡೆ ಹಾಕ ಅವನಿಗೆ, ಮ್ಯಾಟ್ ಕೆಳಗಡೆ ಹಾಕಿ. ಹಂಗೆ ಹೋಗ್ಬೇಕಾದ್ರೆ ಒಂದು ಲೈನ್ ನೋಡಿದೆ ಕಾರ್ ಮೇಲೆ, ಸಖತ್ತಾಗಿ ಬರೆದಿದ್ರು ಯಾರೋ, ಬಳಸಿಕೊಂಡಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ನಗು ಅಂತೆ. ಸಖತ್ತಾಗಿ ಬರೆದಿದ್ರು ಲೈನ್ನ. ಇವರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಕೊನೆ ತಮ್ಮ ಅಂತೆ ಅಂದರೆ ನಾನು ನೋಡೇ ಇಲ್ಲ ಹೇಳಬೇಕು ಅಂದರೆ. ಇವರು ಪ್ರೊಡ್ಯೂಸರ್ ಅಂತೆ. ಸೊ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ ಸರ್ರು, ವಿನೋದ್ ಸರ್ರು, ಸೊ ಅಲ್ಲಿಗೆ ಬಂದಿದ್ದರು. ಸೊ ಫಸ್ಟ್ ಟೈಮ್ ನಾನು ಇವ್ರನ್ನ ಲೈವಲ್ಲಿ ನೋಡಿದ್ದು ಡೈರೆಕ್ಟಾಗಿ. ವಿನೋದ್ ರಾಜ್ ಸರನೇ ನನ್ನ ಜ್ಯುವೆಲರಿಗಳನ್ನೆಲ್ಲ ತೊಗೊಂಡು ಬಂದು ಡಿಸ್ಪ್ಲೇಗೆ ಇಟ್ಕೊಳ್ಳೋದಕ್ಕೆ ಹೇಳಿದ್ದು. ಅವ್ರ ಬರ್ತಡೇ ದಿನ, ಹಾಗಾಗಿ ಸ್ವಲ್ಪ ಜ್ಯುವೆಲರಿನೆಲ್ಲ ತೊಗೊಂಡು ಬಂದು ನಾನು ಡಿಸ್ಪ್ಲೇ ಇಟ್ಟಿರೋ ಅಂಥದ್ದು ಇಲ್ಲಿ. ಆ್ಯಕ್ಚುಲಿ ಅಲ್ಲಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾ ಇರ್ತಾರೆ. ಅದರಲ್ಲೂ ವಿನೋದ್ ರಾಜ್ ಸರ್ನ ನೋಡೋದಕ್ಕೆ ಬಂದಿರೋ ಒಂದಷ್ಟು ಜನದಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಇದ್ದರು. ನಿಜವಾಗ್ಲೂ ಖುಷಿ ಆಯಿತು. ಎಲ್ಲರೂ ಬಂದು ತುಂಬ ಹತ್ರದಿಂದ ಮಾತಾಡಿಸಿ ಖುಷಿಪಟ್ಟರು. ಮತ್ತು ಒಂದಿಬ್ಬರು ಜ್ಯುವೆಲರಿನ ಪರ್ಚೇಸ್ ಕೂಡ ಮಾಡಿದರು. ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ನಾನು. ಬಟ್ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರಲ್ಲ ಅಂತ, ಹಂಗಾಗಿ. ಬಟ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ಇಷ್ಟೆಲ್ಲ ಗುರುತಿಸ್ತಾ ಇದ್ದಾರಲ್ಲ, ಅದು ಗ್ರೇಟ್ ಅಂತ ಅನಿಸಿದ್ದು ನನಗೆ. ನಮ್ಮ ಮನೆ, ನಮ್ಮ ಇವರೇ ನಮ್ಮನ್ನು ಏನಂತ ಅರ್ಥ ಮಾಡ್ಕೊಳ್ದಿರೋ ಒಂದು ಇದರಲ್ಲಿ ಒಂದು ವೀಡಿಯೋ ಇಲ್ಲಿವರೆಗೂ, ಸೋಷಿಯಲ್ ಮೀಡಿಯಾ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಬಂತು ಅಂತ ಖುಷಿ ಆಗುತ್ತೆ. ಇಲ್ಲ, ಎನಿ ಟೈಮ್ 24 hours.
ಇಲ್ಲಿ ಗೇಟಲ್ಲಿ ರಂಗಪ್ಪ ಗೇಟಲ್ಲಿ ಯಾರಿಗೂ ಬಿಡಬೇಡಿ. ಎಲ್ಲರೂ ಸ್ವಲ್ಪ ದಯವಿಟ್ಟು ಕೇಳಿ. ಶ್ರೀಯುತ ವಿನೋದ್ ರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಅಂದರೆ ಕಣ್ಣಿನ ಇದು ತಪಾಸಣೆಯನ್ನು ಮಾಡ್ತಿದ್ದೀವಿ. ಹಾಗೆ ಇಲ್ಲಿ ನಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ದಯವಿಟ್ಟು 2 ನಿಮಿಷ ಕಾರ್ಯಕ್ರಮಕ್ಕೆ ಕೋಆಪರೇಟ್ ಮಾಡಿ. ಈ ಸಂದರ್ಭದಲ್ಲಿ ಚಿನ್ನೇಗೌಡರಣ್ಣ ಅವರಿಗೆ ಸನ್ಮಾನ ಮಾಡಬೇಕಾಗಿತ್ತು. ಅವರು ಹುಷಾರಿಲ್ಲದೆ ಇರೋದ್ರಿಂದ ಅಲ್ಲೇ ಹೋಗಿ ಅವರ ಕಾರ್ಯವನ್ನು ನಿರ್ವಹಿಸಿ ಬಂದಿದ್ದಾರೆ. ಈಗ ಅವರ ಸಹೋದರರಾದ ಎಸ್.ಎ. ಶ್ರೀನಿವಾಸ್ ಅವರು, ಅವ್ರನ್ನ ಇಂಡಸ್ಟ್ರಿಯಲ್ಲಿ ಎಲ್ಲರೂ VCC ಅಂತ ಕರೀತಾರೆ. ಅವರು ಒಳ್ಳೊಳ್ಳೆ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರರು. ಅವರ ಒಂದು ಸೇವೆಯನ್ನು ಗಮನಿಸಿ ಇವತ್ತು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಒಂದು ಚಿಕ್ಕದಾದ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಕೋಆಪರೇಟ್ ಮಾಡಿ. ಶ್ರೀನಣ್ಣ ಅವರು ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು. ಇದೇನು ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗುತ್ತೆ. ಶ್ರೀನಿವಾಸ್ ಅವರು, ಶ್ರೀನಣ್ಣ ಅವರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರು ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಳ್ಳೊಳ್ಳೆ ಚಿತ್ರಗಳ ನಿರ್ಮಾಣ ಆಗೋದಕ್ಕೆ ಅವರ ಒಂದು ಕೊಡುಗೆ ಇದೆ. ಶ್ರೀ ಶ್ರೀನಿವಾಸ ಕಲ್ಯಾಣ 1974ರಲ್ಲಿ, 1977ರಲ್ಲಿ ಒಲವು ಗೆಲುವು, 1991ರಲ್ಲಿ ನೀ ನನ್ನ ಗೆಲ್ಲಲಾರೆ, 1982ರಲ್ಲಿ ಹೊಸ ಬೆಳಕು, 85ರಲ್ಲಿ ಜ್ವಾಲಾಮುಖಿ, 1987ರಲ್ಲಿ ಮನವೆಚ್ಚಿನ ಹುಡುಗಿ, 1990ರಲ್ಲಿ ಯಶಸ್ವಿ ಚಿತ್ರ ಹೃದಯ ಹಾಡಿತು. ಈ ಚಲನಚಿತ್ರಗಳ ನಿರ್ಮಾಣಕ್ಕೆ ಕಾರಣಭೂತರಾಗಿದ್ದಾರೆ ಶ್ರೀನಿವಾಸಣ್ಣ ಅವರು. ಅವರಿಂದ ಒಂದು ಇಂಡಸ್ಟ್ರಿಗೆ ಮಹತ್ತರವಾದ ಕೊಡುಗೆ ಸಿಕ್ಕಿದೆ. ಒಳ್ಳೊಳ್ಳೆ ಚಿತ್ರಗಳು, ಯಶಸ್ವಿ ಚಿತ್ರಗಳ ಹಿಂದೆ ಅವರ ಒಂದು ಕಾರ್ಯಕ್ಷಮತೆ ಇದೆ. ಅವರಿಗೆಲ್ಲರೂ ಒಂದು ಕರತಾಳದ ಮೂಲಕ ಅವರಿಗೆ ಮೆಚ್ಚುಗೆ ಸೂಚಿಸಬೇಕು. ಅವರು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತ ವಿನೋದ್ ಅವ್ರ ಮುಖ್ಯವಾಗಿ ಸನ್ಮಾನ ಆಗಿದೆ. 2 ಮಾತನ್ನ ವಿನೋದ್ ಅವರು ಕೇಳಬೇಕಂತ. ತುಂಬಾ ಧನ್ಯವಾದಗಳು ನಮ್ಮ ನಿರ್ದೇಶಕರಾದ ಕೌಶಿಕ್ ಅವರಿಗೆ. ನಮ್ಮ ಚಿತ್ರ ಯಾರದೋ ಚಿತ್ರನ ನಿರ್ದೇಶನ ಮಾಡಿ ಅದಕ್ಕೂ ಮುಂಚೆ ಕನ್ನಡ ಚಿತ್ರಕ್ಕೆ ಅವರು ಸಹಾಯ ನಿರ್ದೇಶಕರಾಗಿ, ಅಷ್ಟು ಮಾತ್ರ ಅಲ್ಲ, ಸಂಭಾಷಣೆಗಾರರು, ಒಳ್ಳೆ ಬರಹಗಾರರು. ಅವರು ಹಾಡುಗಳನ್ನ ಕೂಡ ತಿದ್ದಿ ಬರೆಯುವಷ್ಟು ಶಕ್ತಿ ಇರುವಂಥ ಒಂದು ಯೋಗ್ಯತೆ ಉಳ್ಳ ಒಬ್ಬ ವ್ಯಕ್ತಿ, ಅವ್ರ ವ್ಯಕ್ತಿತ್ವ. ನನಗೇನು ಸಂತೋಷ ಆಗ್ತಾ ಇದೆ ಅಂದರೆ ಅವರು ಬಂದು ಇದನ್ನು ಈ ವಿಷಯನ, ಈ ನಿರೂಪಣೆ ವಿಷಯನ ಅವ್ರ ಬಾಯಿಂದ ಬರ್ಸಿಸ್ಬೇಕು ಅನ್ನುವಂಥ ಆಸೆ ನನಗೆ. ಆಮೇಲೆ ಅವರ ಕಾಲದವ್ರು ಇವರೆಲ್ಲ ಒಂದು. ಎರಡನೇದು, ನನ್ನ ತಾಯಿಯವರ ಆಸೆ, ಭಾರಿ ದೊಡ್ಡ ಆಸೆ ಅವರಿಗೆ. ನಾವೆಲ್ಲರೂ ಕರೆಸಿ ಅನ್ನೋರು ಇದ್ದಿದ್ದ ಕಾಲದಲ್ಲಿ ಜೊತೆಯಲ್ಲಿ ಸೇರ್ತಾ ಇದ್ವಿ ನಾವು ಕಲಾವಿದರೆಲ್ಲ. ಬರ್ತಾ 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 ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕಿಗೆ ಹೋಗ್ಬಿಟ್ವಿ ನಾವು. ಆಮೇಲೆ ಏನಾಗೋಯ್ತು, ನಾವೆಲ್ಲಿದ್ದೀವಿ, ನಮ್ಮನ್ನೇ ನಾವು ಯಾರು ಗುರುತಿಸ್ಕೊಳಕ್ಕಾಗ್ತದೆ ಅಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ನಾನೇನು ಯೋಚನೆ ಮಾಡಿದೆ, ನಾನು ಇನ್ನೆಷ್ಟು ಚಿತ್ರ ಮಾಡಿ, ಇನ್ನೇನು ಮಾಡಿ, ಇನ್ನೆಷ್ಟು ಹೆಸರು ಗಳಿಸಿ ಮಾಡುವಂಥದ್ದು ಅದು ನನಗೆ ಅರ್ಥ ಆಗಲಿಲ್ಲ. ಕನ್ನಡದ ಚಿತ್ರರಂಗದ ಇತಿಹಾಸನೇ ಒಂದು ವಿಚಿತ್ರವಾಗಿರುತ್ತೆ. ಕೆಲವು ಸಮಯ ಒಂದು ನಾವು ಹೇಳಿದ ಚಿಂತಾಜನಕವಾಗಿರುತ್ತೆ.
ಎಲ್ಲೋ ಒಂದ್ ಕಡೆ ಭಾರಿ ನೋವು ಬರುತ್ತೆ. ಅದೆಲ್ಲ ನಾವು ಅನ್ಕೊಂಡಾಗ ನನ್ನ ಮನಸ್ಸಿಗೆ ಅನ್ಸಿದ್ದು ಇಷ್ಟೇನೆ, ಎಲ್ಲರನ್ನೂ ಕರೆಸಿ ಫಸ್ಟ್ ಅವರು ಹಿರಿಮೆ ಏನಿದೆ, ಅವರ ಒಂದು ಸೇವೆ ಏನಿದೆ, ಅವರ ಒಂದು ಕೊಡುಗೆ ಏನಿದೆ, ಅವರ ಮನಸ್ಸು ಮನೋಭಾವನೆ ಏನಾಗಿತ್ತು, ಇಷ್ಟೆಲ್ಲ ಇದ್ದಿದ್ರಿಂದ ಇಷ್ಟೆಲ್ಲ ಆದ್ರ, ಇಂಥ ವ್ಯಕ್ತಿಗಳು ಸೃಷ್ಟಿಯಾದ್ರ, ಅವ್ರ ಜೊತೆ ಇಷ್ಟು ಕಾಲ ಸದಾಕಾಲ ಇದ್ದು ಕಷ್ಟನೋ ಸುಖನೋ ನನಗೆ ಯಾರು ಪ್ರೋತ್ಸಾಹ ಕೊಟ್ಟರು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಸದಾ ದುಡಿದು ಮಾಡಿದಂತ ವ್ಯಕ್ತಿ ಇವರು ಚಿನ್ನೇಗೌಡರು. ನಾನು ಇದನ್ನ ಹೇಳೋದಕ್ಕೆ ನನ್ನ ವಯಸ್ಸು, ನನ್ನ ಅನುಭವ ಯಾವುದೂ ಸಾಲಲ್ಲ, ಆದ್ರೂ ಈ ಮಾತ್ರ ನಾನು ಈಗ ಹೇಳ್ತಾ ಇದ್ದೀನಿ. ಈ ತರ ಅನೇಕ ವ್ಯಕ್ತಿಗಳ ಒಂದು ತ್ಯಾಗ, ಅನೇಕ ವ್ಯಕ್ತಿಗಳ ಒಂದು ಮೌನ ಹೋರಾಟ ಎಷ್ಟೋ ಶ್ರೇಷ್ಠನ ಹುಟ್ಟಾಗ್ತದೆ. ಎಲ್ಲ ಒಂದ್ ಕಡೆ ಅವರುಗಳನ್ನ ನಾವು ನೆನೆಸ್ಕೊಂಡು ಇವತ್ತಿನ ದಿನ ಈ ಸನ್ಮಾನ ಮಾಡೋದಕ್ಕೆ ಮುಖ್ಯವಾದ ಕಾರಣ, ಗಾಡಿಗೆ ಭಾರಿ ಲಕ್ಷಣವಾಗಿದೆ, ಗಾಡಿ ಹಾಗಿದೆ ಹೀಗಿದೆ ಏನಿದೆ ಓಡಿಸ್ತೀನಿ ಅಂತ ಕೂತ್ಕೊಂಡು ಮುಂದೆ ಹೋಗ್ತಾ ಇಲ್ಲ, ಯಾಕಂದ್ರೆ ನಾನು ಟೈರೇ ಇಲ್ಲ. ಆ ತರ ಚಕ್ರಗಳಾಗಿ ನಿಂತು ಒಂದೊಂದು ಸಂಸ್ಥೆನ ಬೆಳೆಸಿ ನಿಲ್ಲಿಸಿ ವ್ಯಕ್ತಿತ್ವನ ಬೆಳೆಸಿ ನಿಲ್ಲಿಸಿದವರು. ಹಾಗಾಗಿ ಎಲ್ಲಾ ಸಕ್ಸಸ್ಫುಲ್ ಮನುಷ್ಯನ ಹಿಂದೆ ಒಂದು ಹೆಣ್ಣಿರ್ತಾಳೆ, ಅವಳು ಹೆಣ್ಣು ಮಾತ್ರ ಅಲ್ಲ, பொண்ணிನ ತರ ಸುಮಾರು ಜನಗಳಿರ್ತಾರೆ. ಅದು ಇಂಥವ್ರು ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟು ಇವತ್ತನ್ನ ಧೈರ್ಯವಾಗಿ ನಮ್ಮ ಅಮ್ಮ ನನಗೆ ಮನಸ್ಸು ಕೊಟ್ಟು ಸನ್ಮಾನ ಮಾಡ್ಬೇಕು, ಅವರಿಗೆ ಚಿನ್ನಪ್ಪನವ್ರಿಗೆ ಸನ್ಮಾನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಸಾಮಾನ್ಯ ವಿಷಯ ಅಲ್ಲ. ಅವರುಗಳು ಪಾಪ ಅಷ್ಟು ವರ್ಷ ಕಾಲ ದುಡಿದು ಕೊಟ್ಟಿರುವಂತ ಒಂದು ಏನು ಕೊಡುಗೆ ಇದೆಯಲ್ಲ, ಅದಕ್ಕೆ ನಾವು ಕೊಡ್ತಾ ಇರೋದು ಅಲ್ಪ ಕಾಣಿಕೆ, ಆದ್ರೆ ಅವ್ರು ನೆನ್ಸ್ಕೊಳ್ಳುವಂಥದ್ದು ಶ್ರೇಷ್ಠ ಅಂತ ನನ್ನ ಮನಸ್ಸಿಗೆ ತುಂಬಾ ಧನ್ಯವಾದಗಳು. ಕೌಶಿಕ್ ಅವರು ಈಗ ಸನ್ಮಾನವನ್ನು ಸ್ವೀಕರಿಸಿದಂತ ಹಿರಿಯರಾದ ಎಸ್ ಎ ಶ್ರೀನಿವಾಸ್ ಸೀನಣ್ಣ ಅವರು ಒಂದೆರಡು ಮಾತಾಡಬೇಕು, ಎಲ್ಲರನ್ನು ಸೇರಿ ಒಂದೇ ಒಂದು ಮಾತಾಡಬೇಕು ಅಂತ. ಯಾಕೆಂದ್ರೆ ನಿಮ್ಮ ಮಾತು ನಿಮ್ಮ ಅನುಭವದಿಂದ ತುಂಬಾ ಇದೆ, ಆದ್ರೆ ಅದಷ್ಟು ಮಾತಾಡಕ್ಕಾಗಲ್ಲ. ಎರಡು ಮಾತು ಇಲ್ಲಿ ಎತ್ತಿರುವವರಿಗೆ ಒಂದು ಹೇಳಬೇಕು ಅಂತ ಕೇಳ್ಬೇಡಿ. ಏನ್ ಮಾತಾಡಕ್ಕೂ ಭಯ ಗೊತ್ತಾಗಲ್ಲ. ಯಾಕೆಂದ್ರೆ ನನಗೆ ಬಂಧುಗಳಲ್ಲೆಲ್ಲ ರೌಂಡ್ ಹಾಕಿ ನೋಡಿದಾಗ ನನಗೆ ಅಮ್ಮನ ಜ್ಞಾಪಕನೇ ಬರಲ್ಲ. ನಾವು 16 ವರ್ಷ ಅಲ್ಲ 45 ವರ್ಷ ಜೊತೆಲಿ ಮೆಟ್ರಾಸಲ್ಲಿ ಇದ್ದಷ್ಟು ವರ್ಷನೂ ನನ್ನ ಕಂಡ್ರೆ ಅಷ್ಟು ಪ್ರೀತಿ ಅಭಿಮಾನ ಅಮ್ಮನಿಗೆ, ಅವ್ರ ಕಂಡ್ರು ನನಗೂ ಅಷ್ಟೇ. ಒಂದೇ ಒಂದು ಇನ್ಸಿಡೆಂಟ್ಸ್ ಹೇಳ್ಬಿಡ್ತೀನಿ. ಅಮ್ಮಂದು ನಾನು ಮಡಿಕೇರದಲ್ಲಿ ಶೂಟಿಂಗ್ ಇತ್ತು, ವಸಂತ ಗೀತ ಒಂದ್ ಕಡೆ ಕೂತಿದ್ರು. ನಾನು ಹತ್ರಕ್ಕೆ ಹೋದೆ, ಅಮ್ಮ ಯಾಕೆ ಸಪ್ಪ ಕೂತಿದ್ದೀರಲ್ಲ, ಏನೋ ಬೇಜಾರ, ಕೈ ಕೊಡಿ ಶಾಸ್ತ್ರ ಹೇಳ್ತೀನಿ ಅಂತ ಕೊಟ್ಟು ಏನೋ ಹೇಳಕ್ ಶುರು ಮಾಡ್ಬಿಟ್ಟು. ಅಷ್ಟೊತ್ತಿಗೆ ನಮ್ಮ ಅಕ್ಕವರು ಒಂದು ಭಾರತಮ್ಮ ಅವರು, ಯಾಕಮ್ಮ ಹೇಳ್ತಾ ಇದ್ದೀರಿ, ಏನ್ ಸೀನಣ್ಣ ಇದ್ದಂಗೆ ಹೇಳ್ಬಿಟ್ರು ಅಂತ. ನಾನು 100 ರೂಪಾಯಿ ಇಸ್ಕೊಂಡಿದ್ದೆ ಶಾಸ್ತ್ರಕ್ಕೆ. ಆಮೇಲೆ ನಿಮ್ಮ ವಿಷಯ ನನ್ನ ವಿಷಯ ಅವನಿಗೆ ಗೊತ್ತಿಲ್ವಾ, ನೀವು ಅವ್ನಿಗೆ 100 ರೂಪಾಯಿ ಕೊಡ್ತೀರಿ. ಆಗ ಅಮ್ಮ ಹೇಳೋದು ನಂಗೆ 100 ರೂಪಾಯಿ ಅಂತ ಸಣ್ಣ ವ್ಯಕ್ತಿ ಅಮ್ಮ ನಾನು ಸತ್ಯನಿಟ್ಟು. ಇವತ್ತು ಈ ಜಾಗದಲ್ಲಿ ಅಮ್ಮನ ರೂಪನ ಇವತ್ತು ಅವರ ಮಗ ನಾನು ನೋಡ್ತಾ ಇದ್ವಿ. ಅವ್ರು ಮಾಡ್ತಾ ಇರೋ ಸೇವೆ ಇವತ್ತು ಅವ್ರ ಹುಟ್ಟಪ್ಪ, ಅವ್ರಿಗೆ 100 ವರ್ಷ ಅವರು ಬಾಯಿಲಿ ಇದೇ ಥರ ಜನಸೇವೆ ಮಾಡ್ಕೊಂಡು ಇರಲಿ ಅನ್ನೋದು ಇನ್ನೆರಡು ಮಾತು. ಶ್ರೀನಿವಾಸಣ್ಣ ಅವರು ಸನ್ಮಾನ ಸ್ವೀಕರಿಸಿದ್ದಾರೆ. ವಿನೋದ್ ರಾಜ್ ಅವರಿಗೆ ಸನ್ಮಾನ ಮಾಡಿದ ಒಂದು ಅಭಿನಂದನೆಯನ್ನು ಹೇಳ್ತಾ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವಿನೋದ್ ಅವರಿಗೆ ನಾವು ಅಭಿನಂದಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಹುಟ್ಟುಹಬ್ಬದ ಸಲುವಾಗಿ ವಿನೋದ್ ರಾಜ್ ಅವರಿಗೆ ಒಂದು ಶುಭ ಹಾರೈಕೆಯ ಮೂಲಕ ಸೀನಣ್ಣ ಅವರು ಶುಭ ಹಾರೈಸ್ತಾ ಇದ್ದಾರೆ. ಡಾಕ್ಟರ್ ಚೇತನ್ ಕುಮಾರ್ ಅವರು ಕೂಡ ಸೇರಿ ವಿನೋದ್ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ.
ದಯವಿಟ್ಟು ಗಲಾಟೆ ಮಾಡಬೇಡಿ, ಯಾರು 2 ನಿಮಿಷ ಲೇಟ್ ಆಗಿದೆ, ದಯವಿಟ್ಟು ಸಹಕರಿಸಬೇಕು. ವಿನೋದ್ ಅವರಿಗೆ ಡಾಕ್ಟರ್ ಚೇತನ್ ಕುಮಾರ್ ಮತ್ತೆ ಸೀನಣ್ಣ ಅವರು ಸನ್ಮಾನವನ್ನು ಮಾಡ್ತಿದ್ದಾರೆ, ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಒಂದು ಒಳ್ಳೆ ಕೆಲಸಗಳನ್ನ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು, ಎಲ್ಲರಿಗೂ ಒಂದು ದಾರಿ ದೀಪವಾಗಿ ನಿಂತ್ಕೊಂಡಿದ್ದಾರೆ. ಈ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಡಾಕ್ಟರ್ ಶೋಭಾ ಅವರು ಕೂಡ ಸನ್ಮಾನವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗಣ್ಯರೆಲ್ಲ ಸೇರಿದ್ದಾರೆ, ಸೀನಿಯರ್ ಅವರು ಕೂಡ ಸನ್ಮಾನ ಮಾಡಿದ್ದಾರೆ. ಇರ್ತಾನೆ ಆಮೇಲೆ ದೊಡ್ಡಗುಬ್ಬಿ ರಮೇಶ್ ಅವರು ಕೂಡ ಈಗ ಮುಂದೆ ಬಂದು, ದೊಡ್ಡಗುಬ್ಬಿ ರಮೇಶ್ ಅವರು ಬನ್ನಿ. ವಿನೋದ್ ರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ವಿನೋದ್ ಅವರಿಗೆ ದೇವರು ಅಮ್ಮನವರು ಹಾರೈಕೆ ಇದೆ, ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಇನ್ನೂ ಪ್ರೋತ್ಸಾಹ ಸಿಗಬೇಕು ಅಂತ ಎಲ್ಲರೂ ಶುಭ ಹಾರೈಸ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಡಾಕ್ಟರ್ ಶೋಭಾ ಅವರು, ಡಾಕ್ಟರ್ ಚೇತನ್ ಕುಮಾರ್ ಅವರು ಮತ್ತು ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಸನ್ಮಾನ ಮಾಡಿದ್ದೀವಿ. ಸನ್ಮಾನ ಆಗ್ಬಿಟ್ಟು ಇಲ್ಲ ಇಲ್ಲ ಬರ್ಬೇಕು ನೀವು. ಇಲ್ಲ 1 ನಿಮಿಷ ಒಪ್ಪಲ್ಲ ಹೇಳಿ ಸರ್. ಈ ಕಾರ್ಯಕ್ರಮಕ್ಕೆ ವಿನೋದ್ ಅವರಿಗೆ ಶುಭ ಹಾರೈಸಕ್ಕೆ ಶೈಲಶ್ರೀ ಮೇಡಮ್ ಅವರು ಬಂದಿದ್ದಾರೆ. ವಿನೋದ್ ಅವರಿಗೆ ಒಂದು ಕೊಟ್ಟು ಸನ್ಮಾನ ಮಾಡಿ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಶೈಲಶ್ರೀ ಮೇಡಮ್ ಅವರಿಂದ ದೊಡ್ಡಗುಬ್ಬಿ ರಮೇಶ್ ಅವರು ವಿನೋದ್ ಅವರಿಗೆ ಶುಭ ಹಾರೈಸ್ತಾ ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಹಾರೈಸ್ತಾ ಸನ್ಮಾನವನ್ನು ಮಾಡ್ತಿದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಇವರಿಗೆ ಶುಭ ಹಾರೈಕೆಗಳನ್ನು ತಿಳಿಸಿ ಮತ್ತು ಒಂದು ಗೇಮ್ ಕಮ್ಮಿ ಮಾಡಿ, ಗೇಮ್ ಚೆಕ್ ಮಾಡಿ, ಪರವಾಗಿಲ್ಲ. ವಿನೋದ್ ಅವರಿಗೆ ಸನ್ಮಾನ ಮಾಡಿದಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ವ್ಯವಸ್ಥೆ ಮಾಡಿಲ್ವೇ ನೀವು? ಗಣೇಶ ಅಭಿ ಬಂದೆ ಅಮ್ಮ ಕೊಡ್ತಾರೆ ಒಟ್ಬಿಡಿ ಆಮೇಲೆ ಮಾಡ್ಕೊಳ್ಳಿ. ಕಾಂತರಾಜು ಕಾಂತರಾಜು
ಪ್ರಜ್ವಲಿಸಿ ಕರ್ನಾಟಕದಲ್ಲಿ ಶಮೀರ್ ಪಾಷಾ ಅವರು ಪಾಷಾ ಅಮರೀಶ್ ನಾಯಕ ಅಮರೀಶ್ ನಾಯಕ ದೇವಿಕಾ ದೇವಿಕಾ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಅದರಲ್ಲೂ ಆ್ಯಕ್ಟರ್ಗಳನ್ನ ಮೀಟ್ ಮಾಡ್ತಾ ಇರೋವಂಥದ್ದು, ಅದರಲ್ಲೂ ಈ ಥರ ಒಂದು ಆಪರ್ಚುನಿಟಿ ಮತ್ತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ವಿನೋದ್ ಸರ್ಗೆ ಹೂವಿನ ಹಾರ ಮತ್ತು ಅವ್ರ ಅಮ್ಮನ ಕೂಡ ಒಂದು ಹೂವಿನ ಹಾರ 2 ತೊಗೊಂಡೋಗಿದ್ದೆ. ಸೊ ಫಸ್ಟ್ ಇವ್ರಿಗೆ ಹಾಕಿ ಅದಾದಮೇಲೆ ಸರ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಆ ಸರ್ ನಮಗೆ ಸಿಗದಿರೋ ಒಂದು ರೀಸನ್ಗೆ ಸ್ವಲ್ಪ ವೆಯ್ಟ್ ಮಾಡಿ ಅಲ್ಲಿ ಅಂದರೆ ಅಷ್ಟು ಬ್ಯುಸಿ ಸರು. ಯಾಕಂದರೆ ಅವತ್ತು ಪಾಪ ಬೆಳಗ್ಗೆ ಎದ್ದಿದ್ದಂತೆ ಅವರು ಎಷ್ಟು ಜನ ಬರ್ತಾಯಿದ್ರು ಹೋಯ್ತಾಯಿದ್ರು. ಸೊ ಇಂಥ ಒಂದು ರೀಸನಲ್ಲಿ ಅವರು ಎಲ್ಲನೂ ನಿಭಾಯಿಸೋಕ್ಕೆ ಕಷ್ಟನೇ ಆಗಿರುತ್ತೆ. ನನಗೆ ಫಸ್ಟ್ ಟೈಮ್ ಬಂದಾಗ ಈ ಒಳಗಡೆನೂ ಈ ಥರ ತೋಟ ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಎಲ್ಲೋ ಮುಂದೆನೇ ಒಂದು ಮನೆ ಕಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಳಗಡೆ ಇಷ್ಟು ದೂರ ಹೋದರೆ ಒಂದು ಮನೆ ಸಿಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಹಂಗಾಗಿ ಅವತ್ತು ಬಂದಾಗ ನಿಜ ಹೇಳಬೇಕು ಅಂದರೆ 5:15 5:45 ಹೋಗಿದ್ದಕ್ಕೆ ನಾವು ಸಾಯಂಕಾಲ. ಸೊ ಅಮ್ಮನವರ ಸಮಾಧಿ ನೋಡಿ ನನಗೆ ಹೊರಗಡೆ ಬರೋ ಅಷ್ಟರಲ್ಲೇ ಟೈಮ್ ಆಯಿತು ವೀಡಿಯೋ ಮಾಡ್ಕೊಂಡು. ಸರ್ ಬರ್ತಾರೆ ಅಂತ ಗೇಟ್ ಒಳಗಡೆ ಬಿಡಲ್ಲ ಅಂತ ಅಂದ್ಕೊಂಡು ನಾವು ಸೆಕ್ಯೂರಿಟಿನ ನಂಗೆ ಗೊತ್ತಿರಲಿಲ್ಲ ಹಿಂಗೆ ಒಳಗಡೆ ಎಲ್ಲ ದಾರಿ ಇದೆ, ಇಲ್ಲೂ ಒಂದು ಮನೆ ಒಳಗಡೆಗೆ ಹೋಗಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. 1/4 ಕಿಲೋಮೀಟ್ರಷ್ಟು ಒಳಗಡೆ ಹೋಗಬೇಕು ಇಲ್ಲಿ. ಸೊ ಫಸ್ಟ್ ಟೈಮ್ ನಾನು ಈ ಒಳಗಡೆ ಬರ್ತಾ ಇರೋದು ನೋಡಿ. ಅವತ್ತು ಲೇಟಾಗಿರೋದು ಒಂದು ರೀಸನ್ಗೂ ಬರಲಿಲ್ಲ ನಾನು. ಸೊ ಇವಾಗ ಗುಂಡಂಗೆ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಈ ಮ್ಯಾಮ್ ಕೂಡ ಸಬ್ಸ್ಕ್ರೈಬರು ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಬಂದು ಹೇಳಿದ್ರು ನಿಮ್ಮ ವೀಡಿಯೋಸ್ನೆಲ್ಲ ನೋಡ್ತೀವಿ ತುಂಬ ದಿನದಿಂದ ಅಂತ. ಇಬ್ಬರು ಕೂಡ ನನ್ನ ಸಬ್ಸ್ಕ್ರೈಬರ್ನೇ. ನಿಜವಾಗ್ಲೂ ಹೇಳ್ತೀನಿ, ನನ್ನ ವೀಡಿಯೋಸ್ನೆಲ್ಲ ಫಾಲೋ ಮಾಡಿ ನೋಡ್ತಾರಲ್ಲ, ತುಂಬ ಖುಷಿ ಆಯಿತು ನನಗೆ. ಚೆನ್ನಾಗಿರ್ಲಿ, ನನ್ನ ಕೈಲಾದ ಹೆಲ್ಪ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಆಂಟಿ. ಅವ್ರ ವ್ಲಾಗಲ್ಲಿ ನಾವೇ ಮಾತಾಡ್ತೀವಿ. ಆ್ಯಕ್ಚುಲಿ ಗುಂಡ ಫಸ್ಟ್ ಟೈಮ್ ಅಷ್ಟೊಂದು ಸ್ಪೀಡಾಗಿ ಓಡಾಗ್ತಾ ಇದ್ದ. ಏನಕ್ಕೆ ಅಂತ ಹೇಳಿದ್ರೆ ನಾನ್ ವೆಜ್ ಸ್ಮೆಲ್ಲು ಗೇಟ್ವರೆಗೂ ಬಂದುಬಿಟ್ಟಿದೆ ಅವನಿಗೆ. ಅದಕ್ಕೆ ನಾನು ನಾನ್ ವೆಜ್ ಫಸ್ಟ್ ತಿನ್ಬೇಕಂತ ಓಡಾಗ್ತಾ ಇದ್ದಾನೆ. ಪೂರಿ ಎಷ್ಟು ಹಿಡ್ಕೊಂಡು ನಿಲ್ತಾನೆ ಇಲ್ಲ, ಓಡ್ತಾವನು ಅವನಿಗೆ ಎಳ್ಕೊಂಡು. ಆ್ಯಕ್ಚುಲಿ ಬೇರೆ ನಾಯಿಗಳಲ್ಲಿ ಫಸ್ಟ್ ಟೈಮ್ ನಮ್ಮ ಗುಂಡನೇ ಎಂಟ್ರಿ ಕೊಟ್ಟಿರೋದು ಈ ಜಾಗಕ್ಕೆ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಏನಿಲ್ಲ ಅಂದರೂ 8ರಿಂದ 10 ನಾಯಿಗಳಂತೂ ಇದ್ದೇ ಇದೆ. ಸೊ ಆ ನಾಯಿಗಳನ್ನೆಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ ಫುಡ್ ಕೊಟ್ಟು. ಮತ್ತು ಅವಕ್ಕೆ ಮೇಂಟೈನ್ ಮಾಡೋದಕ್ಕೆ 3-4 ಜನ ಇದ್ದಾರಂತೆ. ಸೊ ಅವರು ಹೇಳುವಾಗ ಖುಷಿ ಆಯಿತು, ಪ್ರಾಣಿಗಳನ್ನ ಮೇಂಟೈನ್ ಮಾಡೋದಕ್ಕೆ ಜನರಿದ್ದಾರೆ ಅಂತ. ಸೊ ಅದಕ್ಕೆ ಹೇಳೋದು, ಮನುಷ್ಯಗಿಂತ ಪ್ರಾಣಿಗಳು ಗುಣದಲ್ಲಿ ಮೇಲು ಅನ್ನೋದು ಇದೇ ಒಂದು ರೀಸನ್ಗೆ.
ದಿಸ್ ಇಸ್ ಓನ್ಲಿ ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್ ಇದೆ. ಸರ್ರು ತುಂಬ ಸುಸ್ತಾಗಿರೋದ್ರಿಂದ ಊಟ ಮಾಡಿ ಮಲಗಬೇಕು ಅಂತ ಹೇಳಿ ಹೋದರು. ಹಂಗಾಗಿ ಜನ ಬರ್ತಾನೆ ಇದ್ದರು. ಆಮೇಲೆ ನಾನು ಕೂಡ ಒಳಗಡೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಬಂದವರೆಲ್ಲ ರೂಮ್ ಹತ್ರ ಹೋಗಿ ಮಾತಾಡಿಸ್ತಿದ್ರು. ಅವ್ರದ್ದು ಆ್ಯಕ್ಚುಲಿ ಫಸ್ಟ್ ಫ್ಲೋರ್ ಅಷ್ಟು ಅಂದರೆ ಹತ್ತಬೇಕಾಗಿತ್ತು, ಒಳಗಡೆ ಮೆಟ್ಲುಗಳು ಹತ್ತಿ ಮೇಲೆ ಹೋಗ್ಬೇಕಾಗಿತ್ತು ರೂಮ್ಗೆ. ಹಂಗಾಗಿ ನಾನು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅವ್ರ ಮ್ಯಾನೇಜರ್ ಇದ್ದವರು ನಿಮಗೆ ತೋಟ ಎಲ್ಲ ನೋಡ್ಕೊಂಡು ಬನ್ನಿ ಒಂದು ರೌಂಡು ಅಂತ ಹೇಳಿದರು. ಸೊ ನಿಜ ಹೇಳ್ತೀನಿ, ಒಳಗಡೆ ಬಂದಾದ್ಮೇಲೆ ಈ ಥರನೂ ಒಂದು ತೋಟ ಇದೆ ಅಂತ ನಾನು ಒಳಗಡೆ ಎಲ್ಲ ನೋಡೇ ಇರಲಿಲ್ಲ. ಸೊ ಈ ಥರ ವೀಲ್ ಚೇರ್ ಹೋಗೋದಕ್ಕೆ ಒಳ್ಳೆ ಫೆಸಿಲಿಟಿ ಇತ್ತು. ಅಲ್ಲಿ ರೋಡ್ ಮಾಡಿಬಿಟ್ಟಿದ್ರು, ಕಾಂಕ್ರೀಟ್ ರೋಡು. ಹಂಗಾಗಿ ಇಲ್ಲೆಲ್ಲ ಗಾಡಿ ಓಡಾಡಬೇಕು ಅಂತ ಅನಿಸುತ್ತೆ. ಹಂಗಾಗಿ ಓಡಾಡೋದಕ್ಕೊಂದು ವ್ಯವಸ್ಥೆ ಕೂಡ ಇತ್ತು. ನಾನು ಎಲ್ಲ ಕಡೆ ಓಡಾಡಿದೆ, ತುಂಬ ಖುಷಿಯಾಯಿತು. ನಾನು ಕಾಲಿದ್ದಾಗ ಹೆಂಗೆ ಓಡಾಡ್ತಿದ್ನೋ ಅದೇ ಥರ ಖುಷಿಯ ಅನುಭವಗಳಾಯಿತು ಇಲ್ಲಿ ಬಂದಾದ್ಮೇಲೆ. ಅದಕ್ಕೆ ಹೇಳೋದು, ಮನುಷ್ಯ ಆರೋಗ್ಯದಲ್ಲಿ, ಅದರಲ್ಲೂ ಮೆಂಟಲಿ ಹೆಲ್ತ್ ಇದೆಯಲ್ಲ, ಆ ಹೆಲ್ತನ್ನು ಸರಿಯಾಗಿ ನೋಡ್ಕೋಬೇಕಂತೆ. ಅವನೇನಾದರೂ ಮೆಂಟಲಿ ಕುಗ್ದ ಅಂತ ಹೇಳಿದ್ರೆ ಅವನೆಂಥ ಶ್ರೀಮಂತ ಆಗಿದ್ರು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಫಿಸಿಕಲಿ ಹೆಂಗಾದರೂ ಇಲ್ಲಿ, ಆದರೆ ಮೆಂಟಲಿ ಮಾತ್ರ ಅವ್ನು ಸ್ಟ್ರಾಂಗ್ ಆಗಿರಬೇಕಂತೆ. ಹಂಗಾಗಿ ನಾನು ಸ್ವಲ್ಪ ಇವಾಗ ಸ್ಟ್ರಾಂಗ್ ಆಗಿದ್ದೀನಿ. ಇದು ಕಾಫಿ ಬೀಜ ಅಂತ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ನೋಡಿ ಈ ಥರ ಹಣ್ಣಾಗಿದೆ, ರೆಡ್ಡುಗೆ ಕಾಫಿ ಬೀಜ ಅನಿಸುತ್ತೆ. ನಾನು ಇವರೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈಗ. ಗಿಡ ನೋಡಿ ಈ ಥರ ಇತ್ತು, ಎಷ್ಟು ರೆಡ್ಡುಗೆ ಹಣ್ಣಾಗಿದೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಫುಲ್ಲು ರೆಡ್ಡುಗಾಗಿದೆ. ಬಟ್ ಈ ತೋಟ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವಿನೋದ್ ರಾಜ್ ಸರ್ದು. ಬಟ್ ನಿಜ ಹೇಳಬೇಕು ಅಂದರೆ ಈ ನೈಸರ್ಗಿಕ ಸೌಂದರ್ಯ ಸವಿಯೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ತೋಟ. ಸೊ ಎಲ್ಲ ಕಡೆ ರೌಂಡಿಂಗ್ ಹೊಡ್ಕೊಂಡು ಬಂದಿದ್ದಾಯಿತು. ಸೊ ನೋಡಿ ತುಂಬ ಚೆನ್ನಾಗಿದೆ ತೋಟ. ಏನಪ್ಪ ಗುಂಡ ಎಂಜಾಯ್ಮೆಂಟ್ ಮಾಡ್ದನಾ? ಗುಂಡು ದಾರಿ ಇಲ್ವಾ ಅಲ್ಲಿ? ಎಂಟು ದಾರಿ ಇದು. ಗುಂಡು ಮರಿ ಎಂಜಾಯ್ ಮಾಡಿದ್ದ? ಎಂಜಾಯ್ ಮಾಡ್ದ ನೀನು? ಗುಂಡು ಮರಿ ಬಯರ್ಕೆ ಆಗ್ತೈತಾ? ನಡ್ಕೊಂಬಂದು ಸುಸ್ತಾಗ್ಬಿಟ್ಟಿದೆ ಮಗು. ತಗೊಂಡು ನೀರು ಕುಡ್ಸೋಣ ಇವಾಗ. ಮಗು ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅಂತ ಲಾಭ ಎಲ್ಲಿ ಬಿಟ್ಟು ಹೋಗ್ಬಿಡ್ತೀರೋ ಅಂತ ಬಡ್ಕೋತಾ ಇದ್ದ. ಆ್ಯಕ್ಚುಲಿ ಅಲ್ಲಿ ವಿನೋದ್ ಸರ್ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಹಂಗಾಗಿ ಆ ಸ್ಟಾಲ್ ಹತ್ರ ನೋಡೋಕ್ಕೆ ಆಗಲಿಲ್ಲ. ಆ ಟೈಮ್ ಬೇರೆ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟಿದ್ದೆ, ಸಿಗಲೇ ಇಲ್ಲ ಸರು. ಸರಿ ಅಂದ್ಬಿಟ್ಟು ಹಾರ ತಂದಿದ್ವಲ್ಲ, ಮತ್ತು ಹಾರ ಹಾಕ್ತೇ ಹೋಗೋಕ್ಕಾಗಲ್ಲ, ಅವ್ರು ಬರ್ತಡೇ ದಿನ ಇನ್ನು ಯಾವತ್ತು ಬರ್ತೀವೋ ಏನೋ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದು. ಆ ಟೈಮಲ್ಲಿ ಈ ಕಡೆ ತೋಟ ನೋಡ್ಕೊಂಬನ್ನಿ ಅಂತ ಹೇಳಿದ್ರು ಅವರ ಮ್ಯಾನೇಜರು. ಅದಕ್ಕೆ ಸುಮ್ಮನೆ ಈ ಕಡೆ ಬಂದು. ಸೊ ತೋಟ ಸಿಕ್ಕಾಪಟ್ಟೆ ಚೆನ್ನಾಗಿದೆಯಪ್ಪ. ಗುಂಡು ಮರಿ ಒಳ್ಳೆ ಊಟ ಸಿಕ್ತಾ ಮಗು? ನಾನ್ ವೆಜ್ ಊಟ ಮಾಡಿತ್ತು ಇವತ್ತು. ಈಗ ವಿನೋದ್ ರಾಜ್ ಸರ್ ಇರೋವಂಥ ಮನೆ ಇದು. ಆ್ಯಕ್ಚುಲಿ ಅವರು ಈ ಥರ ಮೆಟ್ಲುಗಳ ಮೇಲೆ ಹೋಗಬೇಕು, ನಾನು ಅದಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಇಲ್ಲಿ ಒಂದು ರೂಮ್ ಇದೆ. ಸೊ ಅಲ್ಲಿ ಇವ್ರ ಅಮ್ಮನ ಪೂಜೆ ಮಾಡುವಂಥ ಒಂದು ರೂಮ್ ಇದು.
ಆ್ಯಕ್ಚುಲಿ ನನ್ನ ವೀಡಿಯೋ ನನ್ನ ಕೈಯಲ್ಲಾದಷ್ಟು ಬೇರೆಯವ್ರು ಕೊಟ್ಟು ನಾನು ಫೋನ್ನ ವೀಡಿಯೋಸ್ನೆಲ್ಲ ಮಾಡಿಸಿದ್ದೀನಿ. ಸೊ ವೀಡಿಯೋಗೆ ಅದಕ್ಕೋಸ್ಕರ ಒಂದು ಲೈಕ್ ಕೊಟ್ಬಿಡಿ ನನಗೆ. ಇದು ವಿನೋದ್ ರಾಜ್ ಸರ್ದು ರೂಮು. ಸೊ ಇಲ್ಲಿ ಒಳಗಡೆ ಲೈನುಗೆ ಗಿಫ್ಟ್ ಐಟಮ್ಸ್ ಎಲ್ಲ ಇಟ್ಕೊಂಡು ಒಂದಷ್ಟು ಜನ ನಿಂತಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಜನ ಅವ್ರನ್ನ ಮೀಟ್ ಮಾಡೋಕೆ ಅವತ್ತು ಬಂದಿದ್ದು. ಬಟ್ ಏನೋ ಗೊತ್ತಿಲ್ಲ, ನಮ್ಮ ಅದೃಷ್ಟ ಲಾಸ್ಟಿಗೆ ಅವ್ರು ನೋಡೋ ಅಂಥ ಒಂದು ಭಾಗ್ಯ ಸಿಕ್ತು ಅಂತ ಹೇಳ್ಬೋದು. ಪೂರ್ವಿ ಆರೋಗ್ಯ ಇಲ್ಲಮ್ಮ. ರಾಜೇಂದ್ರ ಇಷ್ಟೊತ್ತು ನೀವು ಕೂತ್ಕೊಂಡಿದ್ದೀರಾ? ಬನ್ನಿ, ಇನ್ನೂ ಕಷ್ಟ ಇದೆ. ಬನ್ನಿ, ತೋಟನೇ ಡೈಲಿ ಬನ್ನಿ. ನೀವು ನೋಡಿ ಎಷ್ಟು ಚೆನ್ನಾಗಿ ಡೈಲಿ ಬಂದ್ರು ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನೋಡ್ರಿ. ಡೈಲಿ ಬಂದ್ರು ಬೇಜಾರಿಲ್ಲ ಪಾಪ. ನನಗೆ ಚೈತನ್ಯ ಇಲ್ಲಿ ನಿಂತ್ಕೊಳ್ಳಿ. ಅಲ್ಲಿ ನೋಡಿ ಆ್ಯಕ್ಚುಲಿ ಸರ್ ಕಡೆಯಿಂದ ನಾನು ಇದನ್ನೇ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗಿದು ಸಿಕ್ಕಿದ್ದು. ನನಗೆ ನಿಜ ಆಶ್ಚರ್ಯ ಆಗ್ಬಿಡ್ತು. ಏನಪ್ಪ ಗೊತ್ತಾಗ್ಬಿಡ್ತು ಅವನಿಗೆ. ಅದಕ್ಕೆ ಗಾಯ ವಾಸಿಯಾಗೋರ್ಗು ಹಾಕದ್ ಇದು ತೆಗಿಬೇಡಿ ಅಂತ ಹೇಳಿದ್ರೆ ಬಿಟ್ಬಿಡ್ತಾನೆ ಅಂತ. ಇಲ್ಲಿ ಗಾಯ ಕಚ್ಚಿಸ್ಕೊಂಡ್ಬಿಟ್ಟಿದ್ದ ನಾಯಿ ಇಂಜೆಕ್ಷನ್ ಹಾಕ್ಸಿ ಅವ್ನಿಗೆ ಆ ಥರ ಗುಡ್ಡ ಬಾಯ್ಲಿ ಎಲ್ಲ ಕೈದ್ಯಾ ಸರಿ ಬನ್ನಿ ನೀವು ಹೋಗಿ ನಡೆಯಕ್ಕಾಗಲ್ವಾ ಅವನಿಗೆ? ಏಜ್ ಆಗೈತಲ್ಲ. ಕಾರಿಗೆ ಸಿಕ್ಕಾಕೊಂಡಿದ್ದೀನಿ. ಕಾರಿಗ ಅಯ್ಯಯ್ಯೋ. ಅದೇ ಒಂದೊಂದ್ಸತಿ ನಡೀತದೆ, ಸಿಂಪಲ್ ಆಗಿ ನಡೀತದೆ. ನೋಡ್ಕೊಳ್ಳಿ, ಈಗ ಇಲ್ಲಿ ಗಂಟ ಕಳ್ಳಾಟ ಆಡ್ತಾನೆ. ಈಗ ಹೋಯ್ತಾನೆ ಅವನು. ಇಲ್ಲಿ ನಡಿ, ಆ್ಯಕ್ಚುಲಿ ಇವನಿಗೆ 16ರಿಂದ 17 ವರ್ಷ ಆಗಿರ್ಬೋದು ಅಂತ ಒಂದು ಅಂದಾಜು ಮೇಲೆ ಹೇಳಿದರು. ಲೀಲಾವತಿ ಅಮ್ಮ ಅವರು ಇದ್ದಾಗಿಂದಾಗಲೂ ಇರೋವಂಥ ಒಂದು ನಾಯಿಮರಿ ಇದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದಕ್ಕೆ ಕಾರ್ ಕೆಳಗಡೆ ಮಲಗಿರುವಾಗ ಗೊತ್ತಾಗಿಲ್ಲ, ಯಾರೋ ಕಾರ್ ಅಂದರೆ ಇವ್ರದ್ದೇ ಕಾರು ಹಿಂದೆ ಹೋಗಿದೆ. ಸ್ವಲ್ಪ ಕಾಲ ಮೇಲೆ ಕಾರ್ ಹತ್ತಿರೋದ್ರಿಂದ ಅವ್ನಿಗೆ ಓಡಾಡೋಕ್ಕಾಗಲ್ಲ. ಸೊ ಇವತ್ತಿಗೂ ಕೂಡ ವಿನೋದ್ ರಾಜ್ ಸರ್ ಪಕ್ಕದಲ್ಲೇ ಮಲಗಬೇಕಂತೆ ಇವನು. ಸೊ ಅವ್ರು ಹೇಳ್ಬೇಕಾದ್ರೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ದೊಡ್ಡ ದೊಡ್ಡ ಆ್ಯಕ್ಟರ್ಗಳನ್ನ ಮುಂದೆ ಲೈವಲ್ಲಿ ನೋಡೋವಂಥ ಭಾಗ್ಯ ಸಿಕ್ಕಿದೆ ನಮಗೆ ಅಂತ ಹೇಳ್ಬೋದು.
ಲೀಲಾವತಿ ಅಮ್ಮ ಅವ್ರಿಗೆ ಪ್ರಾಣಿಗಳಂದರೆ ಪ್ರಾಣ. ಯಾಕಂದರೆ ಮೂಕ ಪ್ರಾಣಿಗಳನ್ನ ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು. ಸೊ ಅವರುಗಳಿಗೋಸ್ಕರ ಅಂತ ಒಂದು ಪಶು ಆಸ್ಪತ್ರೆ ಕಟ್ಟಿದ್ದಾರೆ. ಅದು ಆಮೇಲೆ ಜನಗಳಿಗೋಸ್ಕರ ಅಂತ ಒಂದು ಆಸ್ಪತ್ರೆ ಕಟ್ಟಿದ್ದಾರೆ. ಸೊ ನಿಜ ಅವರ ಸಮಾಜಮುಖಿ ಕಾರ್ಯಗಳು ತುಂಬಾ ಇದ್ದಾವೆ ಅಂತ ಹೇಳ್ಬೋದು. ಒಬ್ಬರು ನಟಿಯಾಗಿದ್ಕೊಂಡು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಳ್ತಾ ಬಂದಿದ್ದವರು. ಮಗ ಕೂಡ ಹಂಗೆ ಬದುಕಿದ್ದಾರೆ ಅಂತ ನೋಡಿ ನಿಜ ಖುಷಿ ಆಯಿತು ನನಗೆ. ಸೊ ನಿಜ ಅವ್ರ ಆಶೀರ್ವಾದ ಪಡ್ಕೋಬೇಕು ನಾವೆಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಏನೇನು ಮಾಡ್ತಾಯಿಲ್ಲ. ಇವತ್ತಿನ ಟ್ರಾವೆಲ್ ವೀಡಿಯೋ ಇಷ್ಟೇ. ಸೊ ವೀಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೀವು ಮಾಡೋವಂಥ ಲೈಕು, ಸಬ್ಸ್ಕ್ರೈಬು ಮತ್ತು ಶೇರ್ ಕೂಡ ನನಗೆ ತುಂಬ ಮೋಟಿವೇಶನಲ್ ಆಗುತ್ತೆ. ಯಾಕಂದರೆ ಟ್ರಾವೆಲ್ ವೀಡಿಯೋಸ್ನ ಹಾಕೋದಕ್ಕೆ ಅಂತ ನಾನು ಸಪ್ರೇಟ್ ವೀಡಿಯೋಗಳ್ನ ಮಾಡಬೇಕು. ಬಟ್ ಮನೆ ಕೆಲಸ ನಿಭಾಯಿಸಿ ಮಗನ ನೋಡ್ಕೊಂಡು ಬಟ್ ವೀಡಿಯೋಸ್ ಮಾಡೋದು ಕಷ್ಟನೇ. ಅದರಲ್ಲೂ ಒಂದು ಚಾನಲಲ್ಲಿ ನಾನು ಡೈಲಿ ವ್ಲಾಗ್ ಹಾಕ್ತೀನಿ, ಮತ್ತು ಇನ್ನೊಂದು ಚಾನಲಲ್ಲಿ ನಾನು ಟ್ರಾವೆಲ್ ವೀಡಿಯೋಸ್ ಹಾಕಬೇಕು. ಸೊ 2 ಚಾನಲ್ ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ ಇದೆ. ಬಟ್ ನಿಮ್ಮ ಒಂದು ಆರೈಕೆ ನನಗೆ ಸಿಕ್ಕಿದ್ರೆ ನನಗೆ ಇನ್ನೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಮಣ್ಣಿನ ಜ್ಯುವೆಲ್ಲರಿನ ಪರ್ಚೇಸ್ ಮಾಡ್ತಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಪರ್ಚೇಸ್ ಮಾಡೋರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಒಂದಷ್ಟು ಮಣ್ಣಿನ ಜ್ಯುವೆಲ್ಲರಿಗಳನ್ನ ಹೊಸದೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಯಾರಿಗಾದರೂ ರಿಟರ್ನ್ ಗಿಫ್ಟಿಗೆ, ಬೇರೆಯವ್ರಿಗೆ ಯಾರಾದರೂ ಗಿಫ್ಟ್ ಕೊಡಬೇಕು ಅಂದರೆ ಕೈಯಿಂದ ಮಾಡಿರೋ ಹ್ಯಾಂಡ್ಮೇಡ್ಗಳನ್ನ ಕೊಡೋದ್ರಿಂದ ತುಂಬ ಖುಷಿಪಟ್ಟು ತಗೊಳ್ತಾರೆ ಮತ್ತು ತುಂಬ ಇಷ್ಟಪಟ್ಟು ಒಂದಷ್ಟು ದಿನ ಇಟ್ಕೊಂಡು ನೆನಪಿಸ್ಕೊಳ್ತಾರೆ ನಿಮ್ಮನ್ನು. ಸೊ ನನ್ನ ಕೈ ಚಳಕ ಇಲ್ಲಿ ತೋರಿಸಿದ್ದೀನಿ ಮಣ್ಣಿನ ಜ್ಯುವೆಲ್ಲರಿಗಳಲ್ಲಿ. ಸೊ ಯಾರಿಗೆಲ್ಲ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಕೂಡ ಹಾಕಿರ್ತೀನಿ. ಸೊ ನಿಮ್ಮ ಸಹಾಯ ನನಗೂ ಕೂಡ ಒಂದು ದೊಡ್ಡ ಸಹಾಯ ಆಗುತ್ತೆ. ಯಾಕೆ ಅಂದರೆ ಮಗು ಎಜುಕೇಷನ್ ಜೊತೆಗೆ ಯೂಟ್ಯೂಬ್ ಚಾನಲ್ ಇಷ್ಟೇ ನನ್ನ ಒಂದು ಜೀವನದ ಒಂದು ಸ್ಟೋರಿನೆಲ್ಲ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿರ್ತೀನಿ. ಸೊ ಮಣ್ಣಿನ ಕೆಲಸ ಅಂದರೆ ಅದು ಒಂದು ಹೇಳಬೇಕು ಅಂದರೆ ಪಾರ್ಟ್ ಟೈಮ್ ಜಾಬು ಅನ್ನೋದಕ್ಕಿಂತ ಇನ್ನೊಂದು ಯೂಟ್ಯೂಬು. ಸೊ ಈ ಎರಡನ್ನ ಮೇಂಟೈನ್ ಮಾಡ್ಕೊಂಡು ನಾನು ಬದುಕ್ತಾಯಿದ್ದೀನಿ. ಸೊ ನನಗೂ ಕೂಡ ಸಪೋರ್ಟ್ ಮಾಡಿ. ಯಾರ್ಯಾರೋ ಒಂದಷ್ಟು ಜನ ಯೂಟ್ಯೂಬರು ತುಂಬ ಇದನ್ನು ಮಾಡೋರಿಗೆಲ್ಲ ಸಪೋರ್ಟ್ ಮಾಡ್ತೀರಾ. ನಾನು ಚಿಕ್ಕದಾಗಿ ಬೆಳೀತಾ ಇರೋ ಒಂದು ಜೀವ. ಸೊ ನನಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನನಗೂ ಅನುಕೂಲ ಆಗುತ್ತೆ. ಸೊ ಸಿಂಗಲ್ ಪೇರೆಂಟಾಗಿ ಒಂದು ಮಗುನ ನೋಡ್ಕೊಂಡು ಮನೇಲಿ ನಿಭಾಯಿಸ್ಬೇಕು. ವೀಲ್ ಚೇರಲ್ಲಂದರೆ ಎಷ್ಟು ಕಷ್ಟ ಇರುತ್ತೆ. ಸೊ ನಾನು ಸುಮ್ಮನೆ ಹಣದ ಸಹಾಯ ಮಾಡಿ ಅಂತ ಕೇಳ್ತಿಲ್ಲ. ನನ್ನ ಕೆಲಸಕ್ಕೊಂದು ಬೆಲೆ ಕೊಟ್ಟು ಅದನ್ನು ನೀವು ತಗೊಳ್ಳೋದ್ರಿಂದ ನಂಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಸೊ ನಾನು ಹೋಗಿ ಆಫ್ಲೈನಲ್ಲಿ ಆ ಸ್ಟಾಲ್ಗಳಿಗೆ ದುಡ್ಡು ಕೊಟ್ಟು ಪೇ ಮಾಡಿ ಬದುಕೋದಕ್ಕೆ ಕಷ್ಟ. ಸೊ ಎಲ್ಲ ಸ್ಟಾಲ್ಗೆಲ್ಲ ದುಡ್ಡು ಕೊಡೋದ್ರಿಂದ ನನಗೆ ಯಾವುದೇ ಒಂದು ಆದಾಯ ಅಂತ ಏನೂ ಆಗೋಲ್ಲ. ಅದಕ್ಕೋಸ್ಕರ ನಾನು ಆನ್ಲೈನ್ಗಳಲ್ಲಿ ಸೆಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದಷ್ಟು ಕಷ್ಟಪಡ್ತಾಯಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಚಿಕ್ಕ ಒಂದು ಬಡಪಾಯಿ ಒಂದು ಯೂಟ್ಯೂಬರ್ಗೆ ಅಂತ ಕೇಳ್ಕೊತೀನಿ. ಸೊ ನಾನು ಸುಮ್ಮನೆ ಸಹಾಯ ಕೇಳ್ತಾಯಿಲ್ಲ. ನನ್ನ ಕೆಲಸ ಮಾಡಿ ಅದರಿಂದ ನಾನು ಹಣ ಗಳಿಕೆ ಮಾಡಿ ನನ್ನ ಜೀವನ ನಡೆಸೋದಕ್ಕೆ ಒಂದು ದಾರಿ ಮಾರ್ಗ ಹುಡ್ಕೋಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ವೀಲ್ ಚೇರಲ್ಲಿ ಇದ್ಕೊಂಡು ವೀಲ್ ಚೇರಲ್ಲಿ ಇದ್ದೀನಿ ಅಂತ ಮಾಡದೇ ಇದ್ರು ಅಟ್ಲೀಸ್ಟ್ ನನ್ನ ಕೆಲಸಕ್ಕಾದರೂ ಒಂದು ಬೆಲೆ ಕೊಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ರಿಗೂ.